ಬನ್ನಿ ಇವತ್ತಿನ ಈ ವಿಶ್ಲೇಷಣೆಗೆ ನೇರವಾಗಿ ಧುಮುಕೋಣ. ನಮ್ಮ ಈ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ಬಹಳ ಮುಖ್ಯವಾದ ವಿಚಾರದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಆಯ್ಕೆಗಳ ಹಿಂದಿನ ಆಳವಾದ ಸತ್ಯ ಏನು ಮತ್ತು ಆ ನಿರ್ಧಾರಗಳು ನಮ್ಮ ಇಡೀ ಭವಿಷ್ಯವನ್ನು ಹೇಗೆ ರೂಪಿಸುತ್ತವೆ ಅನ್ನೋದನ್ನ ಅರ್ಥಮಾಡಿಕೊಳ್ಳೋಣ. ಇದು ಕೇವಲ ಬುಕ್ನಲ್ಲಿ ಓದುವ ಪಾಠ ಖಂಡಿತ ಅಲ್ಲ, ಬದಲಾಗಿ ಯಶಸ್ಸಿನ ಬೆನ್ನೇರಿರುವ ಪ್ರತಿಯೊಬ್ಬರೂ ಪ್ರತಿದಿನ ಎದುರಿಸುವ ನಿಜವಾದ ಹೋರಾಟ. ಶ್ರಮ, ಸಮಯ ಮತ್ತು ಯಶಸ್ಸಿನ ನಡುವಿನ ಆ ನೈಜ ಸಂಬಂಧ ಏನು ಅನ್ನೋದನ್ನ ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಸ್ವಲ್ಪ ಯೋಚನೆ ಮಾಡಿ, ಈ ಮಾತು ಎಷ್ಟು ಸತ್ಯ ಅಲ್ವಾ? ಬೆಳಗಿನ ಜಾವ ಚಳಿಯಲ್ಲಿ ಎದ್ದು ಪುಸ್ತಕ ಹಿಡಿಯೋದು, ಏಕಾಗ್ರತೆಯಿಂದ ಓದೋದು, ಸೋಷಿಯಲ್ ಮೀಡಿಯಾ ಕಡೆ ಮನ್ಸು ಹೋಗ್ದ ಹಾಗೆ ತಡೆಯೋದು, ಇದೆಲ್ಲ ನಿಜಕ್ಕೂ ಕಷ್ಟದ ಕೆಲಸ. ಅದರಲ್ಲಿ ಎರಡೂ ಮಾತಿಲ್ಲ. ಆದ್ರೆ ಈ ಶಿಸ್ತಿನ ಕಷ್ಟವನ್ನು ನಾವು ಇವತ್ತು ಅನುಭವಿಸಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಮುಂದೆ ಇಡೀ ಜೀವನವೇ ಕಷ್ಟಗಳ ಸರಮಾಲೆಯಾಗಿ ಬಿಡುತ್ತದೆ. ಇಂದಿನ ಈ ಸಣ್ಣ ಶಿಸ್ತಿನ ನೋವು ನಾಳೆಯ ಜೀವನದ ಬಹುದೊಡ್ಡ ನೋವನ್ನು ತಡೆಯುವ ಏಕೈಕ ಮದ್ದು ಅನ್ನೋದನ್ನ ನಾವು ಮರೆಬಾರದು. ಈಗ ಈ ವಿಶ್ಲೇಷಣೆಯ ಮೊದಲ ಭಾಗವನ್ನು ನೋಡೋಣ. ಇಂದಿನ ಗೊಂದಲ, ಅಂದರೆ ನಮ್ಮ ಕನಸುಗಳು ಮತ್ತು ವಾಸ್ತವದ ನಡುವಿನ ದೈನಂದಿನ ಹೋರಾಟ. ಇದು ನಿಜಕ್ಕೂ ಒಂಥರ ವಿಚಿತ್ರ ಅನಿಸುತ್ತೆ. ನಮ್ಮ ಮನಸ್ಸಿನ ಆಳದಲ್ಲಿರುವ ದೊಡ್ಡ ದೊಡ್ಡ ಗುರಿಗಳು, ಆ ನಿರಂತರ ಹೋರಾಟ, ದಿನನಿತ್ಯದ ಕಷ್ಟ, ಇದೆಲ್ಲ ಜಗತ್ತಿಗೆ ಕಾಣೋದೇ ಇಲ್ಲ. ಅದೆಲ್ಲ ಗುಪ್ತವಾಗಿರುತ್ತೆ. ಆದರೆ ಆ ಪ್ರಯತ್ನದಲ್ಲಿ ಸಣ್ಣದೊಂದು ಸೋಲು ಎದುರಾದ್ರೂ ಸಾಕು, ಅದು ಇಡೀ ಸಮಾಜದ ಕಣ್ಣಿಗೆ ಥಟ್ಟನೆ ಕಾಣಿಸ್ಬಿಡ್ತದೆ. ಅದು ಸಾರ್ವಜನಿಕ ಪ್ರದರ್ಶನವಾಗಿ ಬಿಡುತ್ತಲ್ವಾ? ಈ ಆಂತರಿಕ ಕನಸುಗಳು ಮತ್ತು ಬಾಹ್ಯ ಪ್ರಪಂಚದ ನಡುವಿನ ವ್ಯತ್ಯಾಸವೇ ಪ್ರತಿಯೊಬ್ಬ ಸಾಧಕನೂ ಅನುಭವಿಸುವ ಅತಿದೊಡ್ಡ ಮಾನಸಿಕ ಒತ್ತಡ. ಈಗ ನಮ್ಮೆಲ್ಲರ ದೈನಂದಿನ ಜೀವನದ ಅತೀ ದೊಡ್ಡ ವಿಲನ್ ಯಾರು ಅಂತ ಕೇಳಿದ್ರೆ ಖಂಡಿತ ಅದು ನಮ್ಮ ಕೈಯಲ್ಲಿರೋ ಈ ಮೊಬೈಲ್ ಫೋನ್. ಬರೀ 5 ನಿಮಿಷ ರ್ಯಾವ್ ಅಂತ ಮೊಬೈಲ್ ನೋಡಲು ಶುರು ಮಾಡಿ ಗಂಟೆಗಟ್ಲೆ ಸ್ಕ್ರಾಲ್ ಮಾಡ್ತಾ ಸಮಯ ವ್ಯರ್ಥ ಮಾಡ್ತೀವಲ್ಲ, ಇದು ಬಹಳ ಅಪಾಯಕಾರಿ. ಒಂದು ಮಾತು ನೆನ್ಪಿರ್ಲಿ, ಇಂದು ಯಾವ ಸಮಯವನ್ನು ನಾವು ನಿರ್ಲಕ್ಷ್ಯದಿಂದ ಸ್ಕ್ರೀನ್ಗಳ ಮೇಲೆ ಕಳೀತಿದ್ದೇವೋ, ಭವಿಷ್ಯದಲ್ಲಿ ಅದೇ ಸಮಯಕ್ಕಾಗಿ ಕಣ್ಣೀರ್ ಹಾಕೋ ಪರಿಸ್ಥಿತಿ ಖಂಡಿತ ಬರ್ತದೆ. ಸಮಯ ಯಾರಿಗಾಗಿಯೂ ಕಾಯೋದಿಲ್ಲ ಅಲ್ವಾ? ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಸಮಯದ ವಾಸ್ತವ, 5 ವರ್ಷಗಳ ವಿಶಾಲ ದೃಷ್ಟಿಕೋನ. ನಿಮ್ಗೆ ಕನಿಷ್ಠ ಒಮ್ಮೆಯಾದ್ರೂ ಹೀಗೆ ಅನ್ಸಿರಬಹುದು, ನಮ್ಮ ಸುತ್ತಲಿನ ಸ್ನೇಹಿತರೆಲ್ಲ ವೀಕೆಂಡ್ ಬಂದ್ರೆ ಸಾಕು, ಟ್ರಿಪ್, ಪಾರ್ಟಿ ಅಂತ ಎಂಜಾಯ್ ಮಾಡ್ತಿದ್ದಾರೆ, ನಾವೇನು ಹೀಗೆ ಕೂತಿದ್ದೀವಿ ಅಂತ. ಹೌದು, ಈಗ ಹಾಗೆ ಕಾಣಿಸ್ತದೆ. ಆದ್ರೆ ಕೇವಲ 1 ವರ್ಷ ಕಳೆದು ನೋಡಿ, ನಮ್ಮ ದೈನಂದಿನ ಅಭ್ಯಾಸಗಳು ಪ್ರತಿಯೊಬ್ಬರ ದಾರಿಯನ್ನ ಬೇರ್ಪಡಿಸಲು ಶುರು ಮಾಡ್ತವೆ. ಇನ್ನು 5 ವರ್ಷಗಳ ನಂತರದ ಚಿತ್ರಣ ಸಂಪೂರ್ಣ ಬೇರೆದೇ ಆಗಿರುತ್ತದೆ. ಅಂದಿನ ನಮ್ಮ ಅಭ್ಯಾಸಗಳ ಅಂತಿಮ ಫಲಿತಾಂಶ ಏನು ಅನ್ನೋದನ್ನ ಸಮಯವೇ ನಿರ್ದಾಕ್ಷಿಣ್ಯವಾಗಿ ಸಾಬೀತುಪಡಿಸುತ್ತದೆ. ಅಂತಿಮವಾಗಿ ಇಲ್ಲಿರೋದು ಕೇವಲ 2 ದಾರಿಗಳು. ಇಲ್ಲಿ ಮಧ್ಯದ ದಾರಿಯನ್ನೋದು ಇಲ್ಲವೇ ಇಲ್ಲ. ಮೊದಲನೆಯದು ನಿರಂತರವಾಗಿ ಕಷ್ಟಪಟ್ಟು ತಮ್ಮ ಗುರಿಯತ್ತು ಮುನ್ನುಗ್ಗುವವರ ದಾರಿ, ಮತ್ತು ಎರಡನೆಯದು ತಾವು ಯಾಕೆ ಹಿಂದೆ ಉಳಿದೆವೋ ಅಂತ ಕೇವಲ ಕುಂಟು ನೆಪಗಳನ್ನು, ಎಕ್ಸ್ಕ್ಯೂಸ್ಗಳನ್ನು ಹುಡುಕುತ್ತಾ ಕೂರುವವರ ದಾರಿ. ಯಶಸ್ಸಿಗೆ ಕೇವಲ ಪರಿಶ್ರಮದ ಭಾಷೆ ಮಾತ್ರ ಅರ್ಥವಾಗುತ್ತದೆಯೇ ಹೊರತು ನಮ್ಮ ನೆಪಗಳಲ್ಲ ಅನ್ನೋದನ್ನ ನಾವು ಒಪ್ಪಿಕೊಳ್ಳೇಬೇಕು. ಈಗ 3ನೇ ಭಾಗ, ಜವಾಬ್ದಾರಿಯ ಹೊರೆ, ಅಂದರೆ ಯಶಸ್ಸಿನ ಭಾವನಾತ್ಮಕ ನೆಲೆ. ಇದು ನಿಜಕ್ಕೂ ಬಹಳ ಭಾವುಕವಾದ ವಿಚಾರ. ನಮ್ಮ ಪೋಷಕರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಇದೆಯಲ್ಲ, ಅದು ಕೇವಲ ಒಂದು ನಿರೀಕ್ಷೆಯಲ್ಲ. ನನ್ನ ಮಗ ಅಥವಾ ಮಗಳು ಏನಾದ್ರೂ ಸಾಧಿಸ್ತಾರೆ ಅನ್ನೋ ಅವರ ಭರವಸೆ ಇದೆಯಲ್ಲ, ಅದು ನಮ್ಮ ಹೆಗಲ ಮೇಲಿರುವ ಅತ್ಯಂತ ದೊಡ್ಡ ಸಕ್ರಿಯವಾದ ಜವಾಬ್ದಾರಿ. ಆ ನಂಬಿಕೆಯನ್ನು ಉಳಿಸಿಕೊಳ್ಳುವುದು, ಅವರ ತ್ಯಾಗವನ್ನು ಗೌರವಿಸುವುದು ನಮ್ಮೆಲ್ಲರ ಮೊದಲ ಆದ್ಯತೆಯಾಗಬೇಕು. ಆ ಜವಾಬ್ದಾರಿಯ ಅರಿವಾದ್ರೆ ಸಾಕು, ನಿದ್ದೆ ತಾನಾಗೇ ಹಾರಿಹೋಗುತ್ತದೆ. ಹಾಗಾಗಿ ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದ ನಿರ್ಧಾರ ಬಹಳ ಸ್ಪಷ್ಟವಾಗಿದೆ. ಸೋಲನ್ನೇ ಒಪ್ಪುಕೊಳ್ಳೋದಾದ್ರೆ, ಯಾವುದೇ ಕಷ್ಟಪಡದೆ ಈಗಲೇ ಆ ಪ್ರಯತ್ನವನ್ನು ಕೈಬಿಡುವುದು ಒಳಿತು. ಆದ್ರೆ ನಾನು ಗೆಲ್ಲಲೇಬೇಕು, ಸಾಧಿಸಲೇಬೇಕು ಅನ್ನೋ ಛಲ ಇದ್ರೆ ಅದಕ್ಕಾಗಿ ತ್ಯಾಗ ಮಾಡ್ಲೇಬೇಕು. ಇಂದಿನ ತಾತ್ಕಾಲಿಕ ಸುಖವನ್ನು, ಅಂದ್ರೆ ಆ ಬೆಚ್ಚಗಿನ ನಿದ್ದೆಯನ್ನು ಬದಿಗೊತ್ತಿ ಇವತ್ತು ರಾತ್ರಿ ಕೂತು ಓದುವ ನಿರ್ಧಾರ ಮಾಡಬೇಕಾಗ್ತದೆ. ನೋಡಿ, ಗೆಲುವಿನ ಹಾದಿಯಲ್ಲಿ ಕಾಂಪ್ರಮೈಸ್ ಅನ್ನೋದಕ್ಕೆ ಜಾಗವೇ ಇಲ್ಲ. ಬನ್ನಿ ಈಗ ಕೊನೆಯ ಭಾಗವನ್ನು ನೋಡೋಣ, ಯಶಸ್ಸಿನ ಹಾದಿ ಮತ್ತು ಅದರ ಅಂತಿಮ ಪ್ರತಿಫಲ. ಇದೆಲ್ಲ ಕಷ್ಟಪಟ್ಟಿದ್ದಕ್ಕೂ ಕೊನೆಯಲ್ಲಿ ಸಿಗುವ ಪ್ರತಿಫಲ ಏನು ಗೊತ್ತಾ? ಇಂದಿನ ನಮ್ಮ ಈ ಕಠಿಣ ಹೋರಾಟ ನಾಳೆಯ ನಮ್ಮ ಭದ್ರವಾದ ಜೀವನಕ್ಕೆ ಗಟ್ಟಿಯಾದ ಬುನಾದಿಯಾಗ್ತದೆ. ಆ ಯಶಸ್ಸು ಎಷ್ಟು ದೊಡ್ಡದಿರ್ತದೆ ಅಂದ್ರೆ, ಸಮಾಜದಲ್ಲಿ ಕೇವಲ ನಿಮ್ಮ ಹೆಸರನ್ನ ಕೇಳಿದಾಕ್ಷಣ ಜನರು ತಾನಾಗಿಯೇ ಎದ್ದು ನಿಂತು ಗೌರವ ಸೂಚಿಸ್ತಾರೆ.
ಅಂತಹ ಒಂದು ಘನತೆ, ಆ ನೆಮ್ಮದಿಯ ಜೀವನವೇ ಇವತ್ತಿನ ನಿಮ್ಮ ಎಲ್ಲ ನಿದ್ದೆಗಟ್ಟಿದ ರಾತ್ರಿಗಳಿಗೂ ಸಿಗುವ ಅತ್ಯುನ್ನತ ಬಹುಮಾನ. ಹಾಗಾಗಿ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಅತ್ಯಂತ ಕಠಿಣ ಹಾಗೂ ಪ್ರಮುಖ ಪ್ರಶ್ನೆಯೊಂದಿದೆ. ನಿಮ್ಮ ಆಯ್ಕೆ ಯಾವುದು? ಇಂದಿನ ತಾತ್ಕಾಲಿಕ ನೆಮ್ಮದಿ ಮತ್ತು ಮೋಜೋ, ಅಥವಾ ನಾಳೆಯ ಜೀವಿತಾವಧಿಯ ಗೌರವವೋ? ಇಂದಿನ ಶ್ರಮವೇ ನಾಳೆಯ ಯಶಸ್ಸಿನ ಕೀರಿಕೈ? ಈ ಪ್ರಸ್ತುತದ ಆಕರ್ಷಣೆಗಳನ್ನು ಬದಿಗೊತ್ತಿ ಭವಿಷ್ಯದ ದೀರ್ಘಕಾಲಿಕ ಗೌರವವನ್ನು ಆಯ್ಕೆ ಮಾಡಿಕೊಳ್ಳುವ ವಿವೇಚನೆ ನಮ್ಮದಾಗಬೇಕಲ್ವಾ? ಇದೇ ಆಳವಾದ ಚಿಂತನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ವಿಚಾರಗಳು ಖಂಡಿತವಾಗಿಯೂ ನಮ್ಮೆಲ್ಲರ ಮುಂದಿನ ಹೆಜ್ಜೆಗಳಿಗೆ ಸ್ಫೂರ್ತಿಯಾಗಲಿ.